ಕ್ಯೂ ಅಲ್ಲಿ ನಿಂತಿದ್ದೀವಿ. ಅದು ಬಿಟ್ಟು ಈ ಟೋಕನ್ ಕೊಟ್ಟರು ಅಧಿಕಾರಿಗಳು ಅವರೆಲ್ಲ ಬರ್ತಾರೆ, ಅವರು ಎಂಪ್ಲಾಯ್ಸ್ ಅಲ್ಲ. ಆ ಫೋನ್ ಮಾಡಿ ನೀವು ನಿಲ್ಲಿಸ್ಕೊಳ್ರಿ, ಅವ್ರು ಬಿಡ್ತೀವಿ ಅಂತ ಅಧಿಕಾರಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಎಪಿಎಂಸಿ ಆವರಣದಲ್ಲಿರುವ ರಾಗಿ ಖರೀದಿ ಕೇಂದ್ರದ ಬಳಿ ಅನ್ನದಾತರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಖರೀದಿ ಕೇಂದ್ರದ ಸಿಬ್ಬಂದಿಯು ಹಣ ಪಡೆದು ಅಕ್ರಮವಾಗಿ ರಾಗಿ ಖರೀದಿಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮೀಣ ಪ್ರದೇಶಗಳಿಂದ ಆಗಮಿಸಿರುವ ನೂರಾರು ರೈತರು ಹಗಲು ರಾತ್ರಿ ಎನ್ನದೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಪರದಾಡ್ತಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ವಾರಗಟ್ಟಲೆ ಕ್ಯೂನಲ್ಲಿ ಕಾಯ್ತಾ ಇದ್ರೂ ಸಹ ಸಿಬ್ಬಂದಿಯು ಹಣ ಕೊಟ್ಟವರಿಗೆ ಮೊದಲು ರಾಗಿ ಹಾಕಿಸಿಕೊಳ್ಳಲು ಅವಕಾಶ ನೀಡುತ್ತಿದ್ದಾರೆ ಅಂತ ರೈತರು ಅಧಿಕಾರಿಗಳ ಮೇಲೆ ರೇಗಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಯಮದಂತೆ ಸರತಿ ಸಾಲಿನಲ್ಲಿ ಬರುವವರನ್ನ ಬಿಟ್ಟು ಮಧ್ಯ ಬಂದವರಿಗೆ ಆದ್ಯತೆ ನೀಡ್ತಾ ಇರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಸ್ತುತ ಎಪಿಎಂಸಿ ಆವರಣದಲ್ಲಿ ನೂರಾರು ಟ್ರ್ಯಾಕ್ಟರ್ಗಳು ಸಾಲುಗಟ್ಟಿ ನಿಂತಿದ್ದು ಸೂಕ್ತ ವ್ಯವಸ್ಥೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತೊಂದರೆ ಆಗಿರೋದ್ರಿಂದ ಕುಡಿಯೋ ನೀರಿಗೆ ವ್ಯವಸ್ಥೆ ರೈತರಿಗೆ ಎಲ್ಲದನ್ನೂ ಏನು ತೊಂದರೆ ಇಲ್ಲ, ಮಾಡಿದರೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಸಿನೆಟ್ 1 by 1 ಹೋಗ್ತಾ ಇದ್ದು. ಏನೇನು ಇಲ್ಲ ಸರ್, ಏಕ್ದಮ್ ಗಾಡಿ ಬಿಡಿಸ್ತಾರೆ, ತಪ್ಪಾಗಿರೋದು ರೈತರಿಗೆ ತೊಂದರೆ ಆಗ್ತದೆ. ಯಾರು ಗಾಡಿ ಬಿಡಿಸ್ತಾರೆ? ಬೇರೆ ಅಧಿಕಾರಿಗಳು ಫೋನ್ ಮಾಡಿದಾರೆ ಅನ್ನೋದು ತರೋದು, ದೌರ್ಜನ್ಯದ ಮೇಲೆ ಬಿಡೋದು. ಅಧಿಕಾರಿಗೆ ಹೇಳಿದೀವಿ, ನಮಗೆ ಫೋನ್ ಮಾಡಿದಾರೆ, ನಿಮ್ ಟೋಕನ್ ಅಲ್ಲಿ ಏನೇನು ಇಲ್ಲದೆ ಟೋಕನ್ ತೋರ್ಸೋದು, ನಿಮ್ದಲ್ಲಿ ಟೋಕನ್ ಅನ್ನೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಅದು ಗಾಡಿ ಯಾವಾಗ ಬಂದು ನಿಂತ್ಕೊಳ್ಳಿ ಸರ್, 1 by 1 ಸೀನಿಯಾರಿಟಿ ಪ್ರಕಾರ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಬಿಟ್ರೆ ಏನು ಸಮಸ್ಯೆ ಇಲ್ಲ ಸರ್. ಇದುವರೆಗೂ ನಡೀತಿತ್ತು, ಇವತ್ತು ಆ ರೀತಿ ತಪ್ಪು ಮಾಡ್ತಾ ಇದ್ದಾರೆ. ನೀವ್ ಎಷ್ಟು ದಿನದಿಂದ ಸರ್? ನಮ್ದು ಈಗ ಸುಮಾರು 3ನೇ ದಿನ ಸರ್. ಇವತ್ತು ನಾನು ಕಾಯಕ್ಕಿರೋದು ಸರ್. ನಾವು ಸೀನಿಯಾರಿಟಿ ಪ್ರಕಾರ ಬರ್ತಾ ಇದೀವಿ ಸರ್. ಇದೇ ನೋಡಿ ಸರ್, ಅಲ್ಲಿ ನಮ್ ಗಾಡಿ ನಿಂತಿದೆ, ಅಲ್ಲಿ ಎಲ್ಲೋ ಟಾರ್ಪಲ್ ಹಾಕಿದನಲ್ಲ ಅದೇ ನಮ್ ಗಾಡಿ. ನಮ್ ಗಾಡಿ ಬಿಟ್ಟು ಆ ಗಾಡಿ ಬಂದ್ರೆ ಸರ್, ಅಲ್ಲಿ ನಿಂತ್ಕೊಂಡಿದ್ಯಲ್ಲ ಆ ಕಡೆ ಗಾಡಿ ಬಂದ್ಬಿಟ್ಟು ಹೋದಾಗ ನಿಲ್ ಸ್ವಲ್ಪ ಗಾಡಿಯ ಗಾಡಿ ಗಾಡಿ ರೈತರೇ ವಾರ್ಷಿಕದ ರೈತರದ ನಮಗೆ ಗೊತ್ತಿಲ್ಲ ಸರ್. ಒಟ್ಟಿಗೆ ಸರ್ ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ವಿಚಾರ. ಅದು ಅವ ನಿಲ್ ಸ್ವಲ್ಪ ಗಾಡಿಯ, ನಾವು ಸೀನಿಯಾರಿಟಿ ಇದ್ದಾರೆ ಎಲ್ಲಿಗೆ ಹೋಗ್ಬೇಕು ಅಂದ್ಮೇಲೆ ಸರ್ ಆ ಗಾಡಿ ನಿಂತ್ಕಾಕಿದಾರೆ ಸರ್. 2 ಬಾರಿ ಗಲಾಟೆ ಮಾಡಿದೀನಿ ಸರ್ ಬೆಳಗಿಂದಲೇ. ಇಲ್ಲಿ ಏನು ಸಮಸ್ಯೆ ಆಗ್ತಿಲ್ಲ ಸರ್. ಇವ್ರು ಫೋನ್ ಮಾಡಿ ಕರಿಸ್ಕೊಂಡು ನಿನ್ನೆಯಿಂದ 4 ಗಾಡಿ 5 ಗಾಡಿ ಫೋನ್ ಮಾಡಿದೀವಿ ಅಂತ ಬರೇ ವ್ಯಾಪಾರಸ್ಥರು ಕರೆಸ್ತದಾರೆ. ಅವೆಲ್ಲ 5 ಗಾಡಿ ಹೋದು, ಇವತ್ತಲ್ಲ ಬೆಳಿಗ್ಗೆ ಬಂದು 5 ಗಾಡಿ ಸರ್. ನಾವು 4 ದಿವಸದಿಂದ ಕಾದ್ದಿವಿ ಇಲ್ಲಿ. ಅದೇ ಸಮಸ್ಯೆ ಇಲ್ಲಿ ಆಗ್ತಿರೋದು. ಈ ಖರೀದಿ ಕೇಂದ್ರದಲ್ಲಿ ಎಷ್ಟು ದಿನದಿಂದ ರಾಗಿ ಪರ್ಚೇಸ್ ಮಾಡ್ತಿದ್ರೆ, ನೀವ್ ಎಲ್ಲಿಂದ ಬಂದಿದ್ದೀರಿ? ನಾವು ಸಹ ಸುಮಾರು 25 ಕಿಲೋಮೀಟರ್ ದೂರ ನಮ್ದು. ನಾವು ಬಂದ ಮಂಗಳವಾರ ಬಂದಾರ ಸರ್, ಮಂಗಳವಾರ ಬಂದಾರ ನಾವು. ನೀನು ಗಾಡಿ ಇಲ್ಲದವೆ ಆ ಕಡೆ ಫೋನ್ ಮಾಡಿದ್ರಿ ಅಂತ ಕರೆಸ್ತದಾರೆ 5-6 ಗಾಡಿ. ಯಾರು ಕರೆಸ್ತಾರೆ? ಅವರ ಅಧಿಕಾರಿಗಳು. ಹೇಳಿದ್ರೆ ಏನ್ ಹೇಳ್ತಾರೆ? ನಾವು ಫೋನ್ ಮಾಡ್ತಾ ಇದೀವಿ ಇವತ್ತಿಂದವ ಅಂತಾರೆ. ಅಂದ್ರೆ ರೈತರು ಬಿಟ್ಟು ಬೇರೆ ವ್ಯಾಪಾರಸ್ಥರು ಕರೆಸ್ತಿರೋದವ್ರು, ರೈತರು ಯಾರು ಕರೆಸ್ತಾರಲ್ಲ. ಇಲ್ಲೇ ಲೋಡ್ ಆಗ್ತದವೆ, ಇಲ್ಲೇ ಲೋಡ್ ಆಗಿ ಈಗ ಬರ್ತವೆ. ಹೊರಗಡೆ ಎಲ್ಲ ಇಲ್ಲೇ ಮಂಡ್ಯದವಲ್ಲ ಅವರು, ಇಲ್ಲೇ ತುಂಬ್ಕೊಳ್ಳೋದು ಬಂದ್ ನಿಲ್ಸ ಫೋನ್ ಮಾಡಿದ್ವಿ ಅಂತ ಬರೋದು.